ಜೈ ಹಿಂದ್ ಸ್ಪರ್ಧಾತ್ಮಿಗಳೇ, ನೋಡ್ಕೋಬಹುದು ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಲ್ಲಿ 750 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ, ಸೊ ನೀವೇನಾದ್ರೂ SSLC ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರೆ. ನೋಡ್ಕೋಬಹುದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ದಿನಾಂಕ. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಸೊ ಇನ್ನೊಂದ್ಸರಿ ಕೇಳ್ತಾ ಇದ್ರಿ ಸರ್, ಅದ್ರ ಬಗ್ಗೆ ಇನ್ನೊಂದ್ಸರಿ ನಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡಿ ಸರ್. ಅದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕಾಗ್ತಾವಂತ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಗಳನ್ನ ಹಾಕ್ತಾ ಇದ್ರಿ. ಸೊ ನೋಡ್ಕೊಳ್ರಿ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ನೋಡ್ಕೋಬಹುದು. ಇದರಲ್ಲಿ ಸಾಕಷ್ಟು 700ಕ್ಕಿಂತ 50 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ 750. ಸೊ ನೋಡ್ಕೊಳ್ರಿ, ಇದರಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕದವರಿಗೆ ಹೈದರಾಬಾದ್ ಕರ್ನಾಟಕ ಏನ್ ಬರ್ತಲ್ಲ, ಸೊ ಅವ್ರಿಗೆ 50 ವೇಕೆನ್ಸಿಗಳಿದಾವು. ಸೊ ಇನ್ನು ಕಲ್ಯಾಣ ಕರ್ನಾಟಕದವರಿಗೆ 700 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಸೊ ಟೋಟಲಿ ಬಂದ್ಬಿಟ್ಟು ನಿಮ್ಗೆ 750 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಸೊ ಈ ಹುದ್ದೆಗಳಿಗೆ 10ನೇ ತರಗತಿ ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ನೋಡ್ಕೊಡ್ರಿ, ಪ್ರತಿಯೊಂದು ನಿಮ್ಗೆ ವೃತ್ತ ವೈಸ್ ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ನೋಡ್ಕೊತ ಹೋಗಿರ್ಬೇಕ್ರೆ ನಾನು ತೋರಿಸ್ತಾ ಹೋಗ್ತೀನಿ. ಬೆಂಗಳೂರಲ್ಲಿ ಸೊ ಬೆಂಗಳೂರು ನಗರ ವಿಭಾಗ ಅಂತ 12 ಹುದ್ದೆಗಳು ಕಲ್ಯಾಣ ಕರ್ನಾಟಕದವರಿಗೆ. ಸೊ ನೆಕ್ಸ್ಟ್ ಅದರ ಜೊತೆಗೆ ಸಪರೇಟ್ ಬೇರೆ ಬೇರೆ ತರದ ಇದ್ರ ಜಿಲ್ಲಾವಾರು ವೃತ್ತಗಳನ್ನು ಕೊಟ್ಟಿದ್ದಾರೆ. ಸೊ ವೃತ್ತ ಅಂತಂದ್ರೆ ಬೆಳಗಾವಿ, ಬಳ್ಳಾರಿ ಈ ತರ ಬರ್ತಾವು. ವಿಭಾಗ ಅಂತಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ. ಸೊ ಈ ತರದ ನೆಕ್ಸ್ಟ್ ಅದರ ಜೊತೆಗೆ ನಾನ್ HK ಅಂತ ಇದೆಯಲ್ಲ, ಸೊ ಇದು ನಾನ್ ಕಲ್ಯಾಣ ಕರ್ನಾಟಕ. ಸೊ ಇದು ಹೈದರಾಬಾದ್ ಕರ್ನಾಟಕ ಯಾರ್ಯಾರಪ್ಪ ಅಂತಂದ್ರೆ, ಸೊ ಗುಲ್ಬರ್ಗ ಆಗಿರ್ಲಿ, ಸೊ ಬೀದರ್ ಆಗಿರ್ಲಿ, ಆ ಕಡೆ ಡಿಸ್ಟಿಕ್ ಗಳು ಏನಿದಾವಲ್ಲ, ಸೊ ಅಂತವ್ರು ಮಾತ್ರ ಅಲ್ಲಿ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸರ್ ನಾವು ಹೈದರಾಬಾದ್ ಕರ್ನಾಟಕದವ್ರು ಇದ್ದೀವಿ ಸರ್, ನಾವು ಕೂಡ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಕೇಳ್ತಾ ಇದ್ರಿ. ಓಕೆ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ನಾನ್ ಕಲ್ಯಾಣ ಕರ್ನಾಟಕ ಬಾಗಲಕೋಟೆ ಆಗಿರ್ಲಿ, ಸೊ ಧಾರವಾಡ ಆಗಿರ್ಲಿ, ಬಿಜಾಪುರ ಆಗಿರ್ಲಿ, ಇನ್ನುಳಿದಿರ್ತಕ್ಕಂಥ ಏನು ಡಿಸ್ಟಿಕ್ ಗಳಿದಾವಲ್ಲ, ಸೊ ಇವ್ರು ಹೋಗಿ ಹೈದರಾಬಾದ್ ಕರ್ನಾಟಕಕ್ಕೆ ಪಾರ್ಟಿಸಿಪೇಟ್ ಮಾಡಕ್ ಬರೋದಿಲ್ಲ. ಸೊ ಇದ್ರ ಬಗ್ಗೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಡೌಟ್ ಗಳನ್ನ ಕೇಳ್ತಾ ಇದ್ರಿ. ಸೊ ನಿಮ್ಗೆ ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರೋದಿಲ್ಲ. ಸೊ ಇನ್ನುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು 700 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇವೇನ್ 700 ವೇಕೆನ್ಸಿಗಳಿದಾವಲ್ಲ, ಸೊ ನೀವು ಇವಕ್ಕ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸರ್ ನಾವು ಈಗ ನಮ್ದು ಬಾಗಲಕೋಟೆ ಡಿಸ್ಟಿಕ್ ಇದೆ ಸರ್ ನಮ್ದು ಬೆಳಗಾವಿ ಇದೆ ಸರ್, ನಾವು ಬೇರೆ ಡಿಸ್ಟಿಕ್ ಗೆ ಬೇರೆ ವೃತ್ತಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕೇಳ್ತಾ ಇದ್ರಿ. ಎಸ್, ನೀವು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ಎಲ್ಲಿ ಎಷ್ಟು ವೇಕೆನ್ಸಿಗಳಿದಾವ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕಾಗುತ್ತಾ. ಸೊ ಇದು ಮಹಿಳೆಯರಿಗೆ ಬೇರೆ ವೇಕೆನ್ಸಿಗಳು ಮತ್ತು ಪುರುಷರಿಗೆ ಬೇರೆ ವೇಕೆನ್ಸಿಗಳು ಅಂತ ಇದರಲ್ಲಿ ಯಾವುದೇ ತರಂತ ಡಿವೈಡ್ ಇರೋದಿಲ್ಲ. ಅವ್ರಿಗೂ ಕೂಡ ಸೇಮ್ ಕಟ್ಅಪ್ ನಿಂದಿರುತ್ತಾ, ಅವ್ರಿಗೂ ಕೂಡ ಫಿಸಿಕಲ್ ಅಲ್ಲಿ ಬೇರೆ ಬೇರೆ ತರದ ಫಿಸಿಕಲ್ ಇರ್ತಾವು. ಸೊ ಎಲ್ಲರಿಗೂ ಕೂಡ ಸೇಮ್ ಆಗಿರ್ತಕ್ಕಂಥ ವೇಕೆನ್ಸಿಗಳು ಇರ್ತಾವೆ. ಇದಕ್ಕೆ ಯಾವುದೇ ತರಂತ ಬೇರೆ ಬೇರೆ ಪೋಸ್ಟ್ ಗಳನ್ನ ಕೊಟ್ಟಿರ್ತಿಲ್ಲ. ಅಂದ್ರೆ ಬೇರೆ ನೋಡ್ಕೋಬಹುದು. ವೃತ್ತ ಇಸಿಗೆ ಸರ್ ನಂದೀಗ ಧಾರವಾಡ ಅಂತ ತಿಳ್ಕೊರ್ ಸರ್, ಈಗ ನಾನು ಬಾಗಲಕೋಟೆ ವಿದ್ಯಾರ್ಥಿ ಸರ್, ನಾನು ಧಾರವಾಡ ವೃತ್ತಕ್ಕೆ ಹಾಕ್ಬೋದಾ? ಎಸ್, ನೀನು ಧಾರವಾಡ ವೃತ್ತಕ್ಕೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಅಥವಾ ಕೇನರಾ ಕೂಡ ಹಾಕ್ಬಹುದು, ಕೊಡಗು ಕೂಡ ಹಾಕ್ಬಹುದು, ಕಲಬುರಗಿಗೂ ಕೂಡ ನೀನ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಟೋಟಲಿ ಬಂದ್ಬಿಟ್ಟು ನಾನು ಹೇಳಿದೆ ನಿಮಗೆ ಶಿವಮೊಗ್ಗ ವೃತ್ತ 38 ವೇಕೆನ್ಸಿಗಳು. ನಾನೀಗ ಬಾಗಲಕೋಟೆ ಇದೀನಪ್ಪ ಅಂದ್ರೆ ನೀವು ಶಿವಮೊಗ್ಗ ವೃತ್ತಕ್ಕೂ ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು. ಟೋಟಲಿ ಬಂದ್ಬಿಟ್ಟು ನಾನು ಕಲ್ಯಾಣ ಕರ್ನಾಟಕಕ್ಕೆ 700 ವೇಕೆನ್ಸಿಗಳು, ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕಕ್ಕೆ 50 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಪ್ರತಿಯೊಂದು ಅಪ್ಡೇಟ್ ಗಳನ್ನ ನಾನು ಆಲ್ರೆಡಿ ನಿಮ್ಗೆ ಶಾರ್ಟ್ ನೋಟಿಸ್ ಅನ್ನ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಸೊ ಈಗಲೂ ಕೂಡ ನಾನು ನಿಮ್ಗೆ ಶಾರ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಗಳನ್ನ ಮಾತ್ರ ಕೊಡ್ತಾ ಇದೀನಿ, ಮೇನ್ ಕಂಟೆಂಟ್ ಅನ್ನ. ಸರ್ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗ ಸ್ಟಾರ್ಟ್ ಅಂತ ಕೇಳ್ತಾ ಇದ್ರಲ್ಲ, 1/8/2026 ಹಿಡಿದು ಅಂದ್ರೆ ನೆಕ್ಸ್ಟ್ ಮಂತ್ ಆಗಸ್ಟ್ದಲ್ಲಿ 1ನೇ ತಾರೀಕಿಗೆ ಅರ್ಜಿ ಸ್ಟಾರ್ಟ್ ಆಗುತ್ತಾ. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 31/8/2026 ಅರ್ಜಿ ಕೂಡ ಕ್ಲೋಸ್ ಆಗುತ್ತೆ. ಅಂದ್ರೆ 1 ತಿಂಗಳ ಹೊರಗಡೆ ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋಕೆ ಕಾಲಾವಕಾಶವನ್ನ ಕೊಟ್ಟಿರ್ತಾರ. ಅರ್ಜಿ ಏನಾದ್ರು ಹಾಕಿರ್ತೀರಿ ಸರ್, ಫೀಸ್ ಕಟ್ಟಕ್ ಟೈಮ್ ಇರಂಗಿಲ್ಲ ಅಂತಂದ್ರೆ, ಸೊ ಅದಕ್ಕೂ ಕೂಡ 2 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 2/9/2026 ಹೊರಗಡೆ ನಿಮ್ಗೆ ಅರ್ಜಿ ಶುಲ್ಕವನ್ನ ಪಾವತಿಸಕ್ಕೆ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. ಸರ್ ಇದಕ್ಕೆ ಫೀಸ್ ಎಷ್ಟಿರುತ್ತಾ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ? ಸೊ ಪ್ರವರ್ಗ 1 ಆಗಿರ್ಲಿ, 2A, 2B, 3A, ಅದ್ರ ಜೊತೆಗೆ 3B ವಿದ್ಯಾರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು? 200 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತದ. ನೆಕ್ಸ್ಟ್ ಅದ್ರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಆಯ್ತು, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಆಯ್ತು 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ಎಷ್ಟು? 100 ರೂಪೀಸ್, 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತಾ. ಮಿಸ್ ಮಾಡಕ್ ಹೋಗ್ಬೇಡ್ರಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ನೆಕ್ಸ್ಟ್ ಸರ್ ಇದನ್ನ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕ್ಬೇಕಾ? ಎಸ್, ಇದು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಇರುತ್ತಾ.
ಸೊ ಇದು ಯಾವುದೇ ತರಂತ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇರೋದಿಲ್ಲ. ಸೊ ನೀವು ಸೈಬರ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇಲ್ಲಿ ಕೊಟ್ಟಿರ್ಬೋದು ನೋಡ್ಕೊಡ್ರಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾಗತ್ತಾ. ನಿಮ್ಗೆ ಡಾಕ್ಯುಮೆಂಟ್ಸ್ ಗಳು ಬಂದ್ಬಿಟ್ಟು SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡು, ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ನೀವೇನಾದ್ರೂ ಕನ್ನಡದಲ್ಲಿ ಸಾಲಿ ಕಲ್ತಿದ್ರಿ SSLC ಮಟ್ಟ ಅಂದ್ರೆ ಕನ್ನಡ ಮಾಧ್ಯಮ, ನೆಕ್ಸ್ಟ್ ಗ್ರಾಮೀಣ ಇತ್ತಪ್ಪ ಅಂದ್ರೆ ನೀವು ಹಳ್ಳಿಯಲ್ಲಿ ಏನಾದ್ರೂ ಕಲ್ತಿದ್ರೆ ಗ್ರಾಮೀಣ, ನೆಕ್ಸ್ಟ್ ನಿಮ್ಮದ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇಷ್ಟು ದಾಖಲಾತಿಗಳು ಕಡ್ಡಾಯವಾಗಿ ಬೇಕಾಗ್ತಾವು. ಪ್ರತಿಯೊಬ್ರು ಕೂಡ ಅಡ್ವಾನ್ಸ್ ಆಗಿ ತೆಗಿಸಿ ಇಟ್ಕೊಳ್ರಿ. ಸೊ ಇದು ಬಂದ್ಬಿಟ್ಟು ಪೇಮೆಂಟ್ ಕೂಡ ನೀವು ಆನ್ಲೈನ್ ಮುಖಾಂತರ ಮಾಡ್ಬೇಕಾಗುತ್ತೆ. UPI ಆಗಿರ್ಬೋದು, ನೆಫ್ಟ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆದ್ರೂ ಕೂಡ ನೀವು ಇದಕ್ಕ ಫೀಸ್ ಅನ್ನ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬಹುದು. ಸರ್ ಇದಕ್ಕೆ ವಯೋಮಿತಿ ಎಷ್ಟು ಬೇಕಾಗುತ್ತಾ, ಸರ್ ಏಜ್ ಎಷ್ಟು ಬೇಕಾಗುತ್ತೆ ಅಂತ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ಕನಿಷ್ಠ 18 ವಯಸ್ಸಂಖ್ಯೆ ಆಗಿರ್ಬೇಕು. ಸರ್ ಈಗ ನಾನು PUC ಮುಗಿಸಿದ್ದೇನೆ ಸರ್, ನನಗೆ ಇನ್ನೂ ಕೂಡ 18 ಏಜ್ ಆಗಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶ ಇರೋದಿಲ್ಲ. ನಿಂದು ಕನಿಷ್ಠವಾದ್ರೂ ನೀನು 18 ವಯಸ್ಸು ಏನಾದ್ರು ಆಗಿತ್ತಪ್ಪ ಅಂದ್ರೆ ಅಂತವರಿಗೆ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಕ್ಕೆ ಅವಕಾಶ ಇರುತ್ತಾ. ಸೊ ನೆಕ್ಸ್ಟ್ 2A ದವರಿಗೆ, 2B ದವರಿಗೆ, 3A ಮತ್ತು 3B ದವರಿಗೆ, ಇಂಥ ವಿದ್ಯಾರ್ಥಿಗಳಿಗೆ 18 ವಯಸ್ಸಿನಿಂದ ಹಿಡಿದು 32 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 33 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ, ಸೊ ನಿಮ್ಗ ಏಜ್ ಬಗ್ಗೆನೂ ಕೂಡ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಸಿಕ್ತಿ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಇದರಲ್ಲಿ ಫಿಸಿಕಲ್ ಏನಿರ್ತದ, ಸರ್ ಹೈಟ್ ಎಷ್ಟಿರ್ತದ ಅಂತ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಬಂದ್ಬಿಟ್ಟು 163 ಸೆಂಟಿಮೀಟರ್. ಸರ್ ಇದರಲ್ಲಿ ಬೆಸ್ಟ್ ಆಪರ್ಚುನಿಟಿ ಅನ್ಕೋಬಹುದು. ಸೊ ನೀವೇನಾದ್ರೂ ಅಗ್ನಿವೀರಿಗೆ 166 ಸೆಂಟಿಮೀಟರ್ ಇಲ್ಲ ಸರ್ ನಾನು ಫೇಲ್ ಆಗ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 163 ಹೈಟ್ ಅಲ್ಲಿ ಪಾಸ್ ಆಗಿಬಿಟ್ಟು ಜಾಬ್ ಮಾಡ್ಕೊಳ್ಬಹುದಲ್ಲ. ಸೊ ಎಷ್ಟು 163 ಸೆಂಟಿಮೀಟರ್ ಹೈಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಪರಿಶಿಷ್ಟ ಪಂಗಡದವರಿಗೆ ನೋಡ್ಕೋ, ಫಾರೆಸ್ಟ್ ಏನಾದ್ರು ಅವು ಏನಪ್ಪಾ ಬುಡಕಟ್ಟು ಜನಾಂಗ ವಿದ್ಯಾರ್ಥಿಗಳಿಗೆ 152 ಸೆಂಟಿಮೀಟರ್ ಹೈಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅದರ ಜೊತೆಗೆ ಎದೆಯ ಸುತ್ತಳತೆ ಎಷ್ಟು ಬೇಕಾಗುತ್ತೆ ಅಂದ್ರೆ ನಿಮ್ದು ನಾರ್ಮಲಿ ಚೆಸ್ಟ್ ಬಂದ್ಬಿಟ್ಟು 79 ಇರಬೇಕಾಗುತ್ತಾ. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ನಿಮ್ದು ಚೆಸ್ಟ್ ಕೂಡ ಎಕ್ಸ್ಪಾಂಡ್ ಆಗ್ಬೇಕಾಗುತ್ತಾ. ಸರ್ ನಮಗೆ ಮಹಿಳಾ ಅಭ್ಯರ್ಥಿಗಳಿಗೆ ಏನು ಕೂಡ ಅಪ್ಡೇಟೇ ಕೊಡ್ತಾ ಇಲ್ಲ ಸರ್, ಯಾವ ಜಾಬ್ ಕಾಲ್ಫಾರ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡಿ, ನಿಮ್ದು ಕೂಡ ಜಾಬ್ ಆದ್ರೆ ಮಾತ್ರ ನಿಮ್ನ ಮದುವೆ ಆಗ್ತಾರೆ, ಇಲ್ಲ ಅಂತಂದ್ರೆ ನಿಮ್ನು ಕೂಡ ಮದುವೆ ಆಗೋದಿಲ್ಲ. ಆ ಸಿಚುವೇಶನ್ಗೆ ಬಂದಿದೆ ಈಗೂ ಕೂಡ. ಸೊ ನೋಡ್ಕೋಬಹುದು 150 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ ನಿಮ್ದು ಕೂಡ. ಎಷ್ಟಪ್ಪ ಅಂದ್ರೆ ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಬಂದ್ಬಿಟ್ಟು 150 ಸೆಂಟಿಮೀಟರ್ ಹೈಟ್ ಬೇಕಾಗತ್ತಾ. ಇನ್ನು ಉಳಿದಿರ್ತಕ್ಕಂಥ ನೋಡ್ಕೊಡ್ರಿ, ಕನಿಷ್ಠ ನೋಡ್ಕೊಡ್ರಿ. ಅದ್ರ ಜೊತೆಗೆ ತೂಕ ಎಷ್ಟು ಬೇಕಾಗುತ್ತಾ ಸರ 40 kg ಇದ್ರು ಕೂಡ ಓಕೆ ಸರ್. 1 kg ಕಡಿಮೆ 39 ಇದೆಯಪ್ಪ ಅಂತಂದ್ರು ಕೂಡ ನಿಮ್ದು ಅದರಲ್ಲಿ ಪಾಸ್ ಮಾಡ್ತಾರ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಫಿಸಿಕಲ್ ನಲ್ಲಿ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತಾ. ಸೊ ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ರನ್ನಿಂಗ್ ಆಯ್ತು ಅವೆಲ್ಲ ಇರ್ತಾವು. ಅದ್ರ ಬಗ್ಗೆ ಹೆಂಗೆ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಪಾಸ್ ಆಗಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಂತಂದ್ರೆ ಆಗೋದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, ಪುರುಷ ಅಭ್ಯರ್ಥಿಗಳಿಗೆ ಏನೆಲ್ಲ ಇರ್ತದೆ ಅಂತ ಹೇಳಿ ಟೋಟಲಿ ಬಂದ್ಬಿಟ್ಟು 5 ತರಹದ ಟೆಸ್ಟ್ ಗಳಿದಾವು. 100 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು ಫಸ್ಟ್ ಆಫ್ ಆಲ್ ನಿಮ್ಗೆ 100 ಮೀಟರ್ ರನ್ನಿಂಗ್ ಇರುತ್ತಾ, 15 ಸೆಕೆಂಡ್ ಅಲ್ಲಿ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಅದರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಅದೇ 100 ಮೀಟರ್ ಅನ್ನ 18.5 ಸೆಕೆಂಡ್ಗಳಲ್ಲಿ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಎತ್ತರ ಜಿಗಿತ ಅಂದ್ರೆ ಹೈ ಜಂಪ್ ಏನಂತೀವಲ್ಲ, ಸೊ ಅದು 1.20 ಮೀಟರ್ ಇರ್ತದೆ. 0.9 ಮಹಿಳೆಯರಿಗೆ ನೋಡ್ಕೊಡ್ರಿ 0.90 ಮೀಟರ್ ಅನ್ನ ಜಿಗಿಬೇಕಾಗತ್ತಾ. ನೆಕ್ಸ್ಟ್ ಉದ್ದ ಜಿಗಿತ ಏನ್ ಲಾಂಗ್ ಜಂಪ್ ಅಂತೀವಲ್ಲ, ಸೊ ಲಾಂಗ್ ಜಂಪ್ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ 3.80 ಮೀಟರ್ ಇರ್ತದ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ 2.50 ಮೀಟರ್ ಇರ್ತದ. ನೆಕ್ಸ್ಟ್ ಶಾರ್ಟ್ ಪುಟ್, ಸೊ ನಾವು ಶಾರ್ಟ್ ಪುಟ್ ಗುಂಡ ಎಸೆತ ಏನಂತೀವಲ್ಲ ಅದು ಬಂದ್ಬಿಟ್ಟು 16 LB ಅಂದ್ರೆ 16 LB ಇರ್ತದ. ಸೊ ಎಷ್ಟಪ್ಪ ಅಂದ್ರೆ 5.60 ಮೀಟರ್ ಅನ್ನ ಒಗಿಬೇಕಾಗತ್ತಾ. ಮಹಿಳಾ ಅಭ್ಯರ್ಥಿಗಳಿಗೆ 8 LB ಇರ್ತದ. ಸೊ 3.76 ಮೀಟರ್ ಅನ್ನ ಒಗಿಬೇಕಾಗತ್ತಾ. ನೆಕ್ಸ್ಟ್ ಅದರ ಜೊತೆಗೆ 800 ಮೀಟರ್ ಓಟ ಇರ್ತದ ಅಂದ್ರೆ ರೈಸ್ ಇರ್ತದೆ. ಸೊ 2 ನಿಮಿಷದಲ್ಲಿ 2 ನಿಮಿಷ 50 ಸೆಕೆಂಡ್ ಅಲ್ಲಿ ಪುರುಷ ಅಭ್ಯರ್ಥಿಗಳು ಕ್ಲಿಯರ್ ಮಾಡಬೇಕು. ಅದು ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಇರೋದಿಲ್ಲ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ 200 ಮೀಟರ್ ರನ್ನಿಂಗ್ ಇರ್ತದ, ಬಾಯ್ಸ್ ಇರೋದಿಲ್ಲ. ಗರ್ಲ್ಸ್ ಬಂದ್ಬಿಟ್ಟು 40 ಸೆಕೆಂಡ್ದಲ್ಲಿ ನೀವು 200 ಮೀಟರ್ ಅನ್ನ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ಬೋದು ಸರ್ ನಾನು ಇದಕ್ಕೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಫಿಸಿಕಲ್ ಪಾಸ್ ಆಗೋದೇ ಇಲ್ಲ. ಓಕೆ, ಫಿಸಿಕಲ್ ಅನ್ನ ಪಾಸ್ ಆಗ್ಬೇಕಂದ್ರೆ ಪ್ರಾಕ್ಟೀಸ್ ಮಾತ್ರ ಬೇಕೇ ಬೇಕು. ಓಕೆ, ಇಷ್ಟು ಫಿಸಿಕಲ್ ನಲ್ಲಿ ಕೊಟ್ಟಿದ್ದಾರೆ. ಹೈಟ್ ಬಗ್ಗೆನೂ ಕೊಟ್ಟಿದ್ದೀನಿ, ನಿಮ್ಗೆ ಚೆಸ್ಟ್ ಬಗ್ಗೆನೂ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಅದರ ಜೊತೆಗೆ ಇದು ನೋಡ್ಕೊಡ್ರಿ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಯಾವುದೇ ತರದಂತ ಎಕ್ಸಾಮ್ ಇರೋದಿಲ್ಲ. ಸರ್ ಇದರಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಸರ್ ಇವಾಗ ನನ್ನ ಪರ್ಸೆಂಟೇಜ್ ಬಂದ್ಬಿಟ್ಟು ಸರ್ ನಂದು 80 ಇದೆ, ಸರ್ ನಂದು 90 ಇದೆ, ಓಕೆ ಸರ್ ನಂದು 99 ಇದೆ, ಸರ್ ನಂದು 60 ಇದೆ, ಆಗ್ಬೋದಾ? ಡಿಪೆಂಡ್ ಅಪಾನ್
ಕೊರೋನಾ ಬ್ಯಾಚ್ ದಲ್ಲಿ ಪ್ರತಿ ಒಂದು ವಿದ್ಯಾರ್ಥಿ ಕೂಡ 90 ಅಬೋವ್ ಸ್ಕೋರ್ ಮಾಡಿದ್ದಾರೆ. ಸೊ ಎಷ್ಟು 90ಕ್ಕಿಂತ ಹೆಚ್ಚು ಅಂಕಗಳನ್ನ ಕಳಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಸೊ ಇಂಥವ್ರೇ ಹಾಕ್ರಿ ಅಂತ ಹೇಳೋದಿಲ್ಲ. ಸೊ ನಂದು 200 ರೂಪಾಯಿ ಅಲ್ಲ ಅಂತಾನೆ ಅರ್ಜಿ ಸಲ್ಲಿಸಬೇಕು. ಎಷ್ಟು ಸರ್? ನಂದು 200 rupees 1 month ರೀಚಾರ್ಜ್ ಮಾಡಲ್ಲ ಸರ್, ನಾನು ಅಪ್ಲಿಕೇಶನ್ ಸಲ್ಲಿಸ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಯಾಕಪ್ಪ ಅಂತಂದ್ರೆ ಸೊ ಅರ್ಜಿಯನ್ನ ಸಲ್ಲಿಸ್ತೀರಿ, ಅರ್ಜಿ ಸಲ್ಲಿಸಿದಾದ್ಮೇಲೆ ನಿಮ್ದು 1:20 ಅಂದ್ರೆ ಸೊ ಇವಾಗ SSLC ಮೆರಿಟ್ ಲಿಸ್ಟ್ ಅನ್ನ SLC ಅಲ್ಲಿ ಮೆರಿಟ್ ಲಿಸ್ಟ್ ಏನಿರುತ್ತಲ್ಲ, ಸೊ ನಿಮ್ಮ ಪರ್ಸೆಂಟೇಜ್, ಸೊ ಆ ಪರ್ಸೆಂಟೇಜ್ ಮುಖಾಂತರನೇ ಸೊ ಇವರು ಲಿಸ್ಟ್ ಅನ್ನ ಬಿಡ್ತಾರೆ. ಲಿಸ್ಟ್ ಯಾವ ತರ ಬಿಡ್ತಾರಪ್ಪ ಅಂತಂದ್ರೆ ಸೊ ಇವಾಗ ಬಂದ್ಬಿಟ್ಟು 750 ವೇಕೆನ್ಸಿಗಳಿದಾವ ಅಂತ ತಿಳ್ಕೊಡ್ರಿ. ಎಷ್ಟು 750 ವೇಕೆನ್ಸಿಗಳಿದಾವು ಇಂಟು 20 ಅಂದ್ರೆ ಒಂದು ಹುದ್ದೆಗಳಿಗೆ 20 ಜನಗಳನ್ನ ಮೆರಿಟ್ ಲಿಸ್ಟ್ ಅಲ್ಲಿ ಬಿಡ್ತಾರೆ. ಸೊ ಒಂದು ವೇಕೆನ್ಸಿಗೆ 20 ಜನಗಳನ್ನ ಮೆರಿಟ್ ಲಿಸ್ಟ್ ಅಲ್ಲಿ SLC ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೋತಾರೆ. ಸೊ ಅದಾದ್ಮೇಲೆ ಸೊ ಇದರಲ್ಲಿ ಫಿಸಿಕಲ್ ಏನಪ್ಪಾ ಅಂತಂದ್ರೆ ಇವಾಗ ನೋಡ್ಕೊಡ್ರಿ 1:20 ಅಪ್ಪ ಅಂದ್ರೆ ಫಿಸಿಕಲ್ ನಲ್ಲಿ ಒಂದು ವಿದ್ಯಾರ್ಥಿ ಒಂದ್ ಸೀಟಿಗೆ ಏನಪ್ಪಾ ಅಂದ್ರೆ ಇವಾಗ 1 ಸೀಟ್ ಇದೆ ಅಂತ ತಿಳ್ಕೊಡ್ರಿ. ಈ 1 ಸೀಟಿಗೆ 20 ಜನ ಕಾಂಪಿಟೇಷನ್ ಮಾಡ್ತಾ ಇದಾರೆ. 20 ಜನ ಕಾಂಪಿಟೇಷನ್ ಯಾಕಂದ್ರೆ ಫಿಸಿಕಲ್ ಬರ್ತಾರೆ. ಸೊ ಫಿಸಿಕಲ್ ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ ನಲ್ಲಿ ಫೇಲ್ ಆಗ್ತಾರೆ. ಯಾಕಂದ್ರೆ ಸೊ ಪರ್ಸೆಂಟೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹೈಟ್ ಇರೋದಿಲ್ಲ. ಸೊ ಹೈಟ್ ಎಲ್ಲಾನು ಇರ್ತೈತಿ. ಸೊ ರನ್ನಿಂಗ್ ಓಡಕ್ಕಾಗಲ್ಲ, ಸೊ ಲಾಂಗ್ ಜಂಪ್ ಸಿಗಕ್ಕಾಗಲ್ಲ, ಹೈ ಜಂಪ್ ಸಿಗಂಗಿಲ್ಲ, ಶಾರ್ಟ್ ಪುಟ್ ತೆಗಿಯಕಾಗಂಗಿಲ್ಲ. ಸೊ ಈ ತರದಲ್ಲಿ ಫೇಲ್ ಆಗಿಬಿಟ್ಟು ಲಾಸ್ಟಿಗೆ ನಿಮ್ದು ಫಿಸಿಕಲ್ ನಲ್ಲಿ ಪಾಸ್ ಆದ್ರಿಯಪ್ಪ ಅಂತ ತಿಳ್ಕೊಡ್ರಿ. ಓಕೆ, ನೀವು ಫಿಸಿಕಲ್ ನಲ್ಲಿ ಏನಾದ್ರು ಪಾಸ್ ಆದ್ರಿಯಪ್ಪ ಅಂದ್ರೆ ನಿಮಗ್ ಬಂದ್ಬಿಟ್ಟು ಸೊ 1:1 ಲಿಸ್ಟ್ ಅನ್ನ ಬಿಡ್ತಾರೆ. ಸೊ 1:1 ಅಂತಂದ್ರೆ ಸೊ ಒಂದು ಪೋಸ್ಟ್ ಗೆ ಒಂದು ವಿದ್ಯಾರ್ಥಿಯನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ನೀವು 1:1 ಲಿಸ್ಟ್ ಅಲ್ಲಿ ಏನಾದ್ರು ಕುತ್ಕೋತಿರಲ್ಲ, ಸೊ ನೀವು ಫೈನಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ನೌಕರಿ ಸೆಲೆಕ್ಷನ್ ಆದಾಗೆ. ಸೊ ಮುಂದಿನ ಮೆಡಿಕಲ್ ಡಾಕ್ಯುಮೆಂಟ್ ಅದೆಲ್ಲಾನು ಕೂಡ ಈಸಿಯಾಗಿ ಇರುತ್ತಾ. ಫಸ್ಟ್ ಆಫ್ ಆಲ್ ನಿಮ್ದು SSLC ಮೇನ್ ಪಾಯಿಂಟ್ ಮೆರಿಟ್ ಅನ್ಕೊಳ್ಬಹುದು. ಸರ್ ಇವಾಗ ನಾನು ಮಾತಾಡ್ರಿ, ಪ್ರತಿಯೊಬ್ರು ಕೂಡ ಕಮೆಂಟ್ ಹಾಕ್ತಾ ಇದ್ರಿ, ಸರ್ ನಂದು 80 ಇದೆ, 99 ಇದೆ, ಸರ್ 60 ಇದೆ, ನಾನು ಅರ್ಜಿ ಸಲ್ಲಿಸಲ ಬೇಡ ಅಂತಕ್ಕಂಥದ್ದೆಲ್ಲ ಡಿಪೆಂಡ್ ಅಪಾನ್ ನಿನ್ ಮೇಲೆ. ನಾನು ಅದ್ರ ಬಗ್ಗೆ ಯಾವುದೇ ತನ್ನಂತ ಇಷ್ಟೇ ಇದಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ರಿ ಅಂತ ಕೇಸಂದ ಮಾಹಿತಿಯನ್ನ ಕೊಡೋದಿಲ್ಲ. ಸೊ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಿರಲ್ಲ, ಸೊ ಅಂತ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಸೆಕ್ಷನ್ ದಲ್ಲಿ ನಿಮ್ಮ ಸ್ಕೋರ್ ಅನ್ನ ಕಮೆಂಟ್ ಮಾಡ್ರಿ. ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ನಿಮ್ದು ಇವತ್ತು 40 ಸ್ಕೋರ್ ಆಗಿರಲಿ, 99 ಆಗಿರಲಿ, 80 ಆಗಿರಲಿ, 70 ಆಗಿರಲಿ, ಪ್ರತಿಯೊಂದು ಅಭ್ಯರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ನಿಮ್ಮ ಸ್ಕೋರ್ ಅನ್ನ ಕಮೆಂಟ್ ಮಾಡಿದ್ರೆ ಸೊ ನಾನ್ ಹೇಳೋದಲ್ಲ, ನಿಮ್ಮ ಕಮೆಂಟ್ ಗಳನ್ನೇ ತಿಳಿಸ್ಕೊಡ್ತದ ಕರ್ನಾಟಕದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇಷ್ಟು ಸ್ಕೋರ್ ಇದವರು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅದರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತಾ. ಆಮೇಲೆ ನೀವು ಅರ್ಜಿ ಸಲ್ಲಿಸಬೇಕೋ ಸಲ್ಲಿಸಬಾರ್ದು ಅನ್ನೋದು ನಿಮ್ಗೆ ಕನ್ಫರ್ಮೇಶನ್ ಆಗುತ್ತಾ. ಸೊ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಲ್ಲಿ ನೀವು ಜಾಬ್ ಅನ್ನ ಸೇರ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ಪ್ರತಿಯೊಂದು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಗಳನ್ನ ತಿಳಿಸ್ತಾನೆ ಇರ್ತೀವಿ. ಸೊ ಒಂದು ವಿಡಿಯೋಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸೊ ವಿಡಿಯೋನ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಅಪ್ಲಿಕೇಶನ್ ಆಗಸ್ಟ್ದಾಗ ಸ್ಟಾರ್ಟ್ ಆಗುತ್ತಾ. ಬೇಕಿದ್ರೆ ಮತ್ತೊಂದು ಸಾರಿ ನಿಮ್ಗೆ ನೆನಪಿಸ್ತೀನಿ, ಸರ್ ನಾವು ಕಾಲೇಜ್ ಕಲಿಗುಂಗದಲ್ಲಿ ಸರ್ ನಮ್ದು ಹೆಂಗ್ ಏಜ್ ಇದೆ, ನಮ್ಗೆ ಅದ್ರ ಬಗ್ಗೆ ಜಾಬ್ ಅಪ್ಡೇಟ್ ಗೊತ್ತಿಲ್ಲ, ಸೊ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. 2026-27ರಲ್ಲಿ 100% ಜಾಬ್ ಸೇರ್ಕೋತ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಗೆಟ್ ರೆಡಿ ಟು ಫೈಟ್.